ವಕ್ಫ್ ಮಸೂದೆ ಎಸ್ಡಿಪಿಐ ದಿಢೀರ್ನೆ ಪ್ರತಿಭಟನೆ. ಸಂಸತ್ನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಬುಧವಾರ ಇಲ್ಲಿ ಪ್ರತಿಭಟನೆ ನಡೆಯಿತು. ವಕ್ಫ್ ಆಸ್ತಿ ಬಿಟ್ಟುಕೊಡುವುದಿಲ್ಲ, ಸಂವಿಧಾನ ವಿರೋಧಿ ಕಾನೂನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಘೋಷಣೆ ಕೂಗಿದರು. ವಕ್ಫ್ ಮಸೂದೆ ಪ್ರತಿಯನ್ನು ಹರಿದು ಹಾಕಿ ವಿರೋಧವನ್ನು ವ್ಯಕ್ತಪಡಿಸಿದರು. ಎಸ್ಡಿಪಿಐ ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷ ಅನ್ವರ್ ಸಾದತ್ ಬಜತ್ತೂರು ಮಾತನಾಡಿ, ವಕ್ಫ್ ತಿದ್ದುಪಡಿ ಮಸೂದೆ ವಿರೋಧಿಸಿ 5 ತಿಂಗಳಲ್ಲಿ 4 ಪ್ರತಿಭಟನೆ ನಡೆಸಲಾಗಿದೆ. ಎಸ್ಡಿಪಿಐ ಜಾತ್ಯತೀತ ಸಂಘಟನೆಗಳಿಂದ ಆಕ್ಷೇಪ ವ್ಯಕ್ತಪಡಿಸಲು ಅವಕಾಶ ನೀಡದೆ ಎನ್ಡಿಎ ಸರ್ಕಾರ ಕೇವಲ ಸಂಘ ಪರಿವಾರದ ಅಭಿಪ್ರಾಯ ಸಂಗ್ರಹಿಸಿ ಸಂವಿಧಾನದ ವಿಚಾರಧಾರೆಯನ್ನು ಒಪ್ಪುವವರೆಲ್ಲರೂ ಈ ಮಸೂದೆಯನ್ನು ವಿರೋಧಿಸುತ್ತಾರೆ ಎಂದರು. ಮುಸ್ಲಿಮರ ಅಸ್ತಿತ್ವದ ಪ್ರತೀಕವಾಗಿರುವ ವಕ್ಫ್ ಆಸ್ತಿಯನ್ನು ಸರ್ಕಾರೀಕರಣಗೊಳಿಸಲು ಮಾರಕ ಕಾನೂನು ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ. ದೇಶದಲ್ಲಿ ಜೀವಂತವಾಗಿರುವ ಸಮಸ್ಯೆಗಳು ನಿರ್ಲಕ್ಷಿಸಿ ಮತ ಧ್ರುವೀಕರಣಕ್ಕಾಗಿ ಈ ಕಾರ್ಯ ಮಾಡಲು ಹೊರಟಿದೆ. ಈ ದೇಶದ ಮುಸ್ಲಿಮರು ಮಸೂದೆಯನ್ನು ಒಪ್ಪಲು ಸಾಧ್ಯವಿಲ್ಲ. ಮಸೀದಿ, ಮದರಸಾ, ಕಬ್ರಸ್ತಾನ್ ದೋಚಲು ಬಿಡುವುದಿಲ್ಲ. ಕೇಂದ್ರ ಸರ್ಕಾರ ಈ ಮಸೂದೆಯನ್ನು ಹಿಂಪಡೆಯುವವರೆಗೂ ಹೋರಾಟ ಮುಂದುವರಿಸುತ್ತೇವೆ ಎಂದು ಹೇಳಿದರು. ಎಸ್ಡಿಪಿಐ ಪ್ರಮುಖರಾದ ಜಮಾಲ್ ಜೋಕಟ್ಟೆ, ಅಬ್ದುಲ್ ಜಲೀಲ್ ಕೃಷ್ಣಾಪುರ, ರಿಯಾಜ್ ಕಡಂಬು, ಅತಾವುಲ್ಲಾ ಝೋಕ್ಟೆ, ಮಿಸ್ರಿಯಾ ಕಣ್ಣೂರು, ನೌರಿನ್ ಅಲಂಪಾಡಿ ಮತ್ತಿತರರು ಉಪಸ್ಥಿತರಿದ್ದರು. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಈ ನಕ್ಷತ್ರಾಂಗಿಕವಾದಂತಹ ಈ ಕೆಂಪು ಮತ್ತು ಹಸಿರು ವರ್ಣದ ಧ್ವಜವನ್ನು ಹಿಡಿದು ಈ ಜನಸಾಗರ ಈ ದೇಶದ ಭೀತಿಯನ್ನ ಸ್ತಬ್ಧಗೊಳಿಸಲಿಕ್ಕಿದೆ. ಇದಕ್ಕೆ ಮತ್ತೊಂದು ಸಾಕ್ಷಿಯಾಗಿ ಈ ಬಿಲ್ಲನ್ನು ನಾವು ಒಕ್ಕರಲಿನಿಂದ ನಾವು ಹರಿದು ಹಾಕ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಕೈಯನ್ನ ಎತ್ತಿ ಎಸ್ಡಿಪಿಐ ಜಿಂದಾಬಾದ್ ಅಂತ ಹೇಳಿಕೊಳ್ಳುತ್ತಾ ವಕ್ಫ್ ಬಿಲ್ ಅನ್ನ ನಾವು ಒಪ್ಪುವುದಿಲ್ಲ ಅಂತ ಹೇಳಿಕೊಂಡು ಧ್ವನಿಯನ್ನು ಗುಡಿಸುತ್ತಾ ಈ ಒಂದು ವಕ್ಫ್ ಬಿಲ್ ಅನ್ನು ನಾವು ಹರಿದು ಹಾಕ್ತಾ ಇದ್ದೇವೆ. ಜೈ ಹಿಂದ್, ಜಿಂದಾಬಾದ್ ಜಿಂದಾಬಾದ್, ಎಸ್ಡಿಪಿಐ ಜಿಂದಾಬಾದ್. ಇದನ್ನು ನಾವು ಮುಖಕ್ಕೆ ಸಹಿಸುತ್ತೇವೆ. ಸಂವಿಧಾನ